ಮೊದಲು ಸುಂದರು ಯಾರ್ಯಾರ ಮೇಲೋ ಸಂದೇಹ ಪಟ್ರು. ಹಿಂದೆ ನಡೆದಿದ್ದ ಜಗಳದಲ್ಲಿ ಫೋನ್ ಡಿಸ್ಪ್ಲೇ ಹೊಡೆದೋಯ್ತು ಅಂತ ಕೂಡ ಹೇಳಿದ್ರು. ಅದನ್ನ ಮಾತ್ರ ತೋರಿಸಿದ್ರು. ಸುಂದರ್, ಇರು, ಅಷ್ಟೇ ಸೀರಿಯಸ್ನೆಸ್ ನಮಗೂ ಇಲ್ವಾ ಹೇಳು? ಇವಾಗ ಏನ್ ಮಾಡ್ಬೇಕು ನೀನೇ ಹೇಳು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಮಗ ಹುಡಿ ಕೊಡಿ ಅಷ್ಟೇ. ಸರಿ, ಯಾವುದೋ ಕೊಲೆ ನಡೀತಂತಲ್ಲ, ಅದ್ರ ಬಗ್ಗೆ ಏನಾದರೂ ಗೊತ್ತಾ? ಇಲ್ಲ ಬೇರೆ ಉತ್ತರನ ಇಟ್ಕೊಂಡಿದ್ದೀರಾ? ನನ್ನ ಕಣ್ಮುಂದೆ ಇನ್ನೂ ಹಾಗೆ ಇದೆ ಸರ್. ಜಗನ್ ಸುಂದರ್ ಹತ್ರ ಯಾರ ಮೇಲೆ ದ್ವೇಷ ಅಂತ ಕೇಳ್ತಾನೆ ಇದ್ದ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಬಿಸ್ನೆಸ್ ಸೈಡ್ ಆ ರೀತಿ ಆಗಾಗಕ್ಕೆ ಸಾಧ್ಯನೇ ಇಲ್ವೋ? ಒಂದ್ ವೇಳೆ ಆಗಿದ್ದಿದ್ರೆ ಅವ್ರು ಒಂದು ಬಿಸ್ನೆಸ್ ಮೇಲೆ ಅಟ್ಯಾಕ್ ಮಾಡ್ಬೇಕಿತ್ತು. ನನ್ನ ಮಗುನ ಕಿಡ್ನಾಪ್ ಮಾಡಿದ್ ನೋಡಿದ್ರೆ ಇದ್ಯಾಕೋ ಪರ್ಸ್ನಲ್ ಅನ್ಸ್ತಿದೆ. ನಿಮ್ಮ ಸೈಡಲ್ಲಿ ಯಾರು ಸರ್ ಆ ಥರ ಇದ್ದಾರೆ? ಗೊತ್ತಿರೋನಾಗಿರೋ ಭಯ ಪಡ್ತಾನೆ, ಇದರ ಗೊತ್ತಿಲ್ದಿರೋ ಮಾಡಿರೋದು. ಯಾಕೆ ಅವನು ಕಣ್ಮುಂದೆನೇ ಇರಬಾರ್ದು? ಕರೆಕ್ಟ್. ಯಾಕೆ ಕಣ್ಣಿಗೆ ಕಾಣ್ದಿರೋನಾಗಿರ್ಬಾರ್ದು? ಏನಾಯ್ತು ಅಂತ ಗೊತ್ತಿಲ್ಲ ಸರ್. ದಿಢೀರಂತ ಗನ್ ತೆಗೆದು ಸುಂದರ್ನ ಡೈರೆಕ್ಟಾಗಿ ಶೂಟ್ ಮಾಡ್ಬಿಟ್ಟೆ ಸರ್. ಏನ್ ಹೇಳ್ತಿದ್ಯಾ? ಏನೆಲ್ಲ ಒಂದೇ ಥರ ಇದೆ. ಶೂಟ್ ಮಾಡಿದ ಕೂಡಲೇ ಅವನ್ ಸತ್ತ. ಆ ನೋವು ಕಣ್ ತೆಗೆದು ನೋಡಿದಾಗ ಸುಂದರ್ ಹಿಂದೆ 3 ಜನ ಕತ್ತಿ ಹಿಡ್ಕೊಂಡು ನಿಂತಿದ್ರು ಸರ್. ನನಗೆ ನೋಡಿದ ತಕ್ಷಣ ಸರ್, ನೀರು ಕುಡೀರಿ. ಇಲ್ಲ ಸರ್, ಇದೆಲ್ಲ ಇದ್ದಿದ್ದೆ. ಅಜಿತ್, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ನಾವು ಸ್ಪಾಟಿಗೆ ಬರ್ತಾ ಇದ್ದೀವಿ. ಓಕೆ ಸರ್. ಅಜಿತ್. ಹಾಂ ಸರ್. ಕ್ರೈಮ್ ಸೀನ್ ನೋಡ್ತಾ ಇದ್ರೆ 2 ಎವಿಡೆನ್ಸ್ ಸಿಕ್ಕಿದೆ ಸರ್. ಒಂದು ಆ ಫೋನ್, ಇನ್ನೊಂದು ಆ ಗನ್. ಓಕೆ. ಗನ್ನಲ್ಲಿರೋ ಫಿಂಗರ್ ಪ್ರಿಂಟು ಜಗನ್ ಫಿಂಗರ್ ಪ್ರಿಂಟು ಮ್ಯಾಚ್ ಆಗ್ತಿದೆ. ಓಕೆ, ಇಲ್ಲಿರೋ ಎಲ್ಲ ಡೀಟೇಲ್ನ ಕಲೆಕ್ಟ್ ಮಾಡಿ. ಓಕೆ ಸರ್, ಶೋರ್. ನೀವೇನು ಮಾಡ್ತೀರಾ ಅಂದರೆ, ಇದೆಲ್ಲ ತುಂಬ ಮುಖ್ಯ. ಈ ಫೋನ್ನಲ್ಲಿರೋ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ, ಓಕೆನಾ? ಯಾವುದು ಕೂಡ ಮಿಸ್ ಆಗಬಾರ್ದು. ಅರ್ಥ ಆಯ್ತಲ್ವಾ? ಏನು ಗೆಳೆಯ ಮಾಡ್ತಾ ಇದೆಯಾ? ಹಾಂ ಸರ್, ಅದೇನಂದ್ರೆ ರಮೇಶ್ ಕಾಲ್ ಮಾಡಿ ಹೇಳ್ತಾ ಇದ್ದಾನೆ. ಎಲ್ಲ ಕಲೆಕ್ಟ್ ಮಾಡಿ. ಈಗ ತಾನೆ ಅವ್ನು PA ಕರಿಯನ್ನ ನೋಡ್ಕೊಂಡು ಬಂದೆ. ಕರಿಯ ಇದೇನು ಬಾಗಿಲು ತೆಗೆದಿಟ್ಬಿಟ್ಟು ಹೋಗಿದ್ದಾನೆ. ಅಯ್ಯೋ, ಫೋನ್ ಇಲ್ಲೇ ಇಟ್ಬಿಟ್ಟು ಎಲ್ಲೋಗಿದ್ದಾನೆ. ಸರ್, ಏನಯ್ಯ ಮಾಡ್ತಾ ಇದ್ದೆ ಇಷ್ಟೊತ್ತು? ಸರಿ ಸರ್, ಆಗ್ತಿಲ್ಲ. ಏನಯ್ಯ ಸರ್, ಒಂದು ಕತೆ ಹೇಳಯ್ಯ. ಸರ್, ಒಂದೇ ಒಂದು ಪಾನಿಪುರಿ ತಿಂದೆ ಸರ್. ಬರೀ ನೀರಾಗೇ ಹೋಗ್ತಾ ಇದೆ ಸರ್. ಏನು ಪಾನಿಪುರಿನ? ಹೌದು ಸರ್, ಪಾನಿಪುರಿನೇ. ಕದವತ್ತರೈ ಡಿಂಗಿ 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 ಪಾನಿಪುರಿ ಯಾವಯ್ಯ ಗಾಡಿ ಕುರ್ಲೆ ಕೋಣಿಗೆ ವಯ್ಯ ಡಿಂಗಿ 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 ಪಾನಿಪುರಿ ಯಾವಯ್ಯ ಗಾಡಿ ಕುರ್ಲೆ ಕೋಣಿಗೆ ವಯ್ಯ ಜಾನಿ ಜಾನಿ ಎಸ್ತಿ ಬಾಬಾ ಈಟಿಂಗ್ ಪಾನಿಪುರಿ ನೋ ಪಾಪಾ. ಏ ಭಯ್ಯ, ಏನು ಬೇಕು? 1 kg ಹಲ್ವಾ ಕೊಡು. ಏನೋ ನೋಡ್ತಿದ್ಯಾ? ಪಾನಿಪುರಿಲಿ ಉಪ್ಪು ನೀರು ಹಾಕ್ಬಿಟ್ಟು ಕೊಡ್ತೀಯಾ? ಕೊಡ ಅದನ್ನೇ. ಏನು ಬೇಕಂತ? தெரியாம பூரி வாங்கி தின்னு புட்டானே முடியாம படுக்க போறா பையா இனிதானே டிடிங்கி டிங்கி டிங்கி பானி பூரி யா பையா காடிக்குள்ள கோனே பையா பையா நீ பாவ மையா பாத்திருந்து போனா டிடிங்கி டிங்கி டிங்கி பானி பூರಿ. ಪರವಾಗಿಲ್ಲ ಕಣ, ಕೆಲಸನ ಒಳ್ಳೆ ಸೂಪರ್ ಆಗಿ ಕಲ್ತಿದ್ಯಾ. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೇನೆ ಜನ ನಮ್ಮ ಬಗ್ಗೆ ಮಾತಾಡೋದು. ಸ್ಪೆಷಲ್ ಸ್ಪೆಷಲ್
ತಿನ್ನು ತಿನ್ನು ಮಗನೆ ನಿಂಗಿದೆ. ಕಿತ್ನಾ 30 30 ಹ್ಞೂ ಗೂಗಲ್ ಪೇ ಇಲ್ವಾ? ಅಲ್ಲ ಕ್ಯಾಶು. ಏನ ಡಿಜಿಟಲ್ ಅಲ್ಲಿ ಇದೆಯಾ, ಗೂಗಲ್ ಪೇ ಇಲ್ವಾ? ನನ್ನ ಹತ್ರ ಫೋನ್ ಇಲ್ಲ, ಏನ್ ಮಾಡ್ಲಿ ಹೇಳು. ಇದು ಏಳು ಜನ್ಮದಲ್ಲ. ಬೇದಿ ಮಾತ್ರ ಕೊಟ್ಟಿರೋದಕ್ಕೆ ಟಿಪ್ಸ್ ಎಲ್ಲ ಕೊಡ್ತಾವನಲ್ಲ ನನ್ನ ಮಗ. ಸ್ಪೆಷಲ್ ಪುರಿ ಹ್ಞೂ ಇಟ್ಕೊ. ಅವಾಗ ಬರ್ತೀಯಾ? ಅವಾಗ ನಾನ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಬರ್ತೀಯ. ಇದು ಏಳು ಜನ್ಮದಲ್ಲ. ಏಯ್ ಒಳ್ಳೆ ಹಾಡೆಲ್ಲ ಹೇಳ್ಚಕಣೋ. ನಾನಿಲ್ಲಿ ಹಾಡಾಡ್ತೀನಿ, ನಿನ್ ಮನೆಗೆ ಹೋಗಿ ಮ್ಯೂಸಿಕ್ ಹಾಕು. தெரியாம பூரி வாங்கி தின்னு புட்டானே முடியாம படுக்க போறான் பையா இனிதானே டிடிங்கி டிங்கி டிங்கி பானி பூரி யா பையா காடிக்குள்ள கோனே பையா ಏನು ಗಾಡಿ ಸ್ಟಾರ್ಟ್ ಆಗೋ ಮುಂಚೆ ನಮ್ಮ ಗಾಡಿ ಸ್ಟಾರ್ಟ್ ಆಗೋ ಥರ ಇದೆ. ನೋಡೋಣ. ಆಗ್ತಿಲ್ಲ ಸರ್. ಸರಿ ಬಿಡು, ನಾನು ಬಂದಿದ್ದ ಕೆಲಸ ನೋಡ್ತೀನಿ. ನೀನು 6 ದಿನದಿಂದ ಇಲ್ಲಿದ್ದೀನಿ ಅಂತ ಹೇಳ್ತಿದ್ಯಾ? ಹೌದು. ಮತ್ತೆ ನೀನು ನಿಮ್ಮ ಚಿಕ್ಕಪ್ಪನ ನೋಡಕ್ ಹೋಗ್ಲಿಲ್ವಾ? ಹೆಂಗ್ ಸಾರ್ ಹೋಗೋಕ್ಕಾಗುತ್ತೆ? ಅವರು ಬಿಡ್ದಲೆ ಫೋನ್ ಮಾಡ್ತಾನೇ ಅವರೇ. ಎತ್ತಿದ್ರೆ ಖಂಡಿತ ಕೆಲಸ ಹೇಳ್ತಾರೆ, ಹಾಗಾಗಿ ಎತ್ತಲೇ ಇಲ್ಲ ಸರ್. ಅವ್ರ ಸುತ್ತ ಯಾರೋ ವೈರಿಗಳಿರೋ ಥರ ಇದ್ದಾರೆ, ಅವ್ರನ್ನ ಸುಟ್ಟಿದಾರಯ್ಯ. ಏನು ಸರ್ ಹೇಳ್ತಾ ಇದ್ದೀರಾ? ಹೌದು ಕಣಯ್ಯ, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಯಾರ ಮೇಲಾದ್ರೂ ಸಂದೇಹ ಇದೆಯಾ? ಸರ್ ಅವತ್ತು ಸುಂದರು ಕಾರ್ ಎತ್ಕೊಂಡು ಸ್ಪೀಡಾಗಿ ಜಗನ್ ಮನೆಗೆ ಹೋಗೋಕೆ ಹೇಳಿದ್ರು ಸರ್. ಏಯ್ ಬೇಗ ಹೋಗು. ನಾನು ಏನೋ ಇರಬೇಕು ಅಂದರೆ ತುಂಬ ಸ್ಪೀಡಾಗಿ ಹೋದೆ ಸರ್. ಹೋದ್ರೆ ಜಗನ್ ಮನೇಲಿ ಇರಲಿಲ್ಲ ಸರ್. ಅವ್ರ ಅಪ್ಪ ಅವರಿದ್ರು. ಅವರು ಸುಂದರು ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು. ಏನಂತ ನನಗೆ ಗೊತ್ತಿಲ್ಲ ಸರ್. ಇದು ಸರ್ ನಡೆದಿದ್ದು. ಬೇರೆ ಏನೂ ಇದೆ? ನಿನಗೇನಾದ್ರು ಜ್ಞಾಪಕ ಬಂದರೆ ಕರಿ, ನೋಡ್ಕೊಳ್ಳೋಣ. ಇರೋ ತೊಂದರೆಗಳು ಸಾಲದು ಅಂತ ಸುಂದರ್ ಮಗನೂ 3 ದಿನದಿಂದ ಕಾಣ್ತಿಲ್ವಂತೆ. ಯಾವುದಕ್ಕೂ ನೀನು ಸ್ವಲ್ಪ ಸೇಫ್ ಆಗಿದ್ಬಿಡು, ಓಕೆನಾ? ಬರಲ್ಲ ಸರ್. ಸಂದೇಹ ಬಂತು ಅಂತ ಕರಿಯನ್ನು ಹೋಗಿ ವಿಚಾರಿಸಿದಾಗ ವಿಷಯ ಬೇರೆ ಥರ ಹೋಗ್ತಿದೆ ಗೆಳೆಯ. ಇದರಲ್ಲಿ ಇದು ಬೇರೆ. ನೀವೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆವರೆಗೆ ಕೇಸ್ ಫೈಲ್ ನನ್ನ ಟೇಬಲ್ಗೆ ಬರಬೇಕು. ಇಲ್ಲ ಅಂದರೆ ಹೋರಾಟದ ಆರ್ಭಟ ಜೋರಾಗಿ ತುಂಬ ತೊಂದರೆ ಕೊಡ್ತಾರೆ, ಪಬ್ಲಿಕ್ ಇಶ್ಯೂ ಆಗಿಬಿಡುತ್ತೆ. ನಮಗೆ ತೊಂದರೆ, ನೋಡ್ಕೊಳ್ಳಿ. ಓಕೆ ಸರ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ತೀನಿ ಸರ್. ಜಗನ್ ಸುಂದರ್ನ ಶೂಟ್ ಮಾಡಿದ್ದು ಓಕೆ, ಆದ್ರೆ ಅವನಿಂದ ಯಾರಿದ್ದಾರೆ ಅಂತ ಹೇಳಲಿಲ್ವಲ್ಲ? ಜಗನ್ ಸತ್ತೋದ್ಮೇಲೆ 3 ಜನ ಕತ್ತಿ ಹಿಡ್ಕೊಂಬಂದ್ರು. ನನ್ನ ಕಣ್ಮುಂದೆನೇ ಜಗನ್ನೂ ಸಾಯಿಸಿದ್ರು. ಆ ಭಯದಲ್ಲೇ ಓಡಿ ಬಂದಿದ್ದು ಸರ್. ಅವಾಗ ತಾನೇ ನೀವು ಸಿಕ್ಕಿದ್ದು. ಓಕೆ ಸರ್, ಈ ಕೇಸಿಗೆ ಸಂಬಂಧಪಟ್ಟಂತೆ 3 ಜನ ಸರೆಂಡರ್ ಆಗಿದ್ದಾರೆ ಸರ್. ಏನ್ರಿ ಪರಮೇಶ್ವರ್, ಕೇಸ್ ಬೇಗ ಮುಗಿಯುತ್ತೆ ಅನ್ಸುತ್ತೆ? ಹೌದು ಸರ್. ಪರಮೇಶ್ವರ್, ಸುಂದರ್ ಮಗನ್ ಐಡೆಂಟಿಟಿನೂ ಮತ್ತೆ ಫ್ರೆಂಡ್ ಐಡೆಂಟಿಟಿನೂ ತಗೊಳ್ಳಿ. ಸರ್, ನಿಮ್ಮ ಐಡಿ ಪ್ರೂಫ್ ಕೊಡಿ. ಇವಾಗ ಈ ಅಡ್ರೆಸ್ ಎಲ್ಲ ಇರೋದಾ? ಇದು ಹಳೆ ಅಡ್ರೆಸ್ಸು ಸರ್. ಸರಿ ಸರ್, ನಾನು ಹೋಗ್ಬೋದಾ? ನೀವು ಹೊರಡಿ. ಏಯ್, ಯಾರೋ ನೀವು? ಯಾರೋ? ಸರ್, ಏನು ಸರ್ ಆಯಿತು? ನನಗೆ ಗೊತ್ತಿಲ್ಲ. ನೀವು ಫೋನ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ರಿ. ಸರ್, ನೀವು ಹೋಗಿ, ನಾನು ಬರ್ತೀನಿ. ಸರ್, ಏನು ಇಷ್ಟು ಬೇಗ ಬಂದ್ರಿ? ನೋಡಿ ಸರ್, ಸರ್ ನಾನು ಹೋಗ್ಬೇಕಾದ್ರೆ ಯಾರೋ 3 ಜನ ಮತ್ತೆ ಅಟ್ಯಾಕ್ ಮಾಡಿದ್ರು ಸರ್. ನೀವು ಹೇಳಿದ್ರಲ್ಲ ಆ 3 ಜನನ? ಅಲ್ಲ ಸರ್, ಯಾರೋ ಹೊಸೊಬ್ರು ಸರ್. ಸರ್, ತಗೊಳ್ಳಿ, ಇದನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ಸರ್, ನಂದಲ್ಲ ಸರ್ ಇದು. ನಂದಿಲ್ಲಿದೆ ಸರ್, ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಸರ್. ಇದು 5 ಸಾವಿರದಲ್ಲೂ. ಪರಮೇಶ್ವರ್, ಅದನ್ನೊಳಗಾಕಿ. ಸರ್, ಜೊತೆ ಕಳಿಸ್ಲಾ ಯಾರನ್ನಾದ್ರು? ಇಲ್ಲ ನಾನು ಹೋಗ್ತೀನಿ ಸರ್. ನಾನು ಹೋಗ್ತೀನಿ ಸರ್.
ನಾನು ಹೋಗ್ತೀನಿ. ವಿನ್ಸಾ ವಿನ್ಸಾ ವೆನ್ಸಾ ವೆನ್ಸಾ ಇಷ್ಟ ಕಡೆ ಏನು ಹುಡುಕ್ತಿದ್ಯಾ? ತಂಗಿ ಕೇಸ್ನ ನೋಡ್ಕೊ ಹೋಗ. ಎಷ್ಟು ಸಲ ಹೇಳಿದ್ದೀನಿ ಮಧ್ಯದಲ್ಲಿ ಬರಬೇಡ ನೀನು ಅಂತ. ಆ ತಂಗಿಗೆ ಏ, ಸಲ ಹೋಗೋ ಕಣೋ. ಸುಮ್ನೆ ನೀನು ಎಲ್ಲದಕ್ಕೂ ಮಧ್ಯಕ್ಕೆ ಬರ್ತಾನೆ. ವೆನ್ಸಾ ಗೋ. ಸರ್, ಗೆಳೆಯ, ಫಹದ್ ವಿಷಯವಾಗಿ ಸ್ವಲ್ಪ ಮಾತಾಡಬೇಕು. ಏನ್ ವಿಷಯ ಸರ್? ಎಲ್ಲ ಕೇಸ್ ವಿಷಯನೇ. ಒಂದು 10 ನಿಮಿಷದಲ್ಲಿ ಮೀಟ್ ಆಗೋಣ. ಸರಿ ಸರ್, ಬರ್ತೀನಿ.
ಕೂತ್ಕೊಳ್ಳಿ ಸರ್. ಮನೆಯಲ್ಲಿ ಒಬ್ರಿಗೆ ಹುಷಾರಿಲ್ಲ, ಅದೆಲ್ಲ ಓಕೆ. ಮೋಸ್ಟ್ ರೆಪ್ಯೂಟೆಡ್ ಲಾಯರ್ ನೀವೇ ಹಿಂಗೆಲ್ಲ ಮಾಡ್ತೀರಲ್ಲ ಸರ್. ನಿಮ್ಮ ಮಗಳು ಪ್ರಾಣ ಹೋಗಿದ್ದಾಗೆ. ಸರ್, ನಾನು ಎಲ್ಲ ಡೀಟೇಲ್ಸು ಹೇಳೇ ಬಂದಲ್ಲ ಸರ್. ಅದನ್ನು ಮೀರಿ ನನ್ನ ಹತ್ರ ಯಾವ ಡೀಟೇಲ್ಸು ಇಲ್ಲ ಸರ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಓ ಹೌದಾ? ನಾನು ಕನ್ನಡಿತೀನಿ ಸರ್, ಸ್ವಲ್ಪ ಕೋಪರೇಟ್ ಮಾಡ್ತೀರಾ? ಖಂಡಿತ ಸರ್. ಸ್ಟಾರ್ಟ್ ಮಾಡಿ. ಏನು ಸರ್, ಬ್ಲಡ್ಡಾ? ಸ್ವಲ್ಪ ನೋವಾಗುತ್ತೆ, ತಡ್ಕೊಳ್ಳಿ. ಸರ್, ಬನ್ನಿ ಗೆಳೆಯ. ಫಾದ್ನ ಕಳಿಸಿದ್ದೀನಿ, ಕಾಳಿದಾಸನ್ ವಿಚಾರಿಸಕ್ಕೆ ಹೇಳಿದ್ದೀನಿ. ಸರ್ ನನ್ನ ಕೇಸ್ನ ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಲ್ಲ ಸರ್. ಇವಾಗ ಇದನ್ನು ಕೈ ಬಿಟ್ಬಿಡು ಅಂದರೆ ನನ್ನ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಾನೆ ಸರ್? ಗೆಳೆಯ, ನಿನ್ನ ಇಷ್ಟೊಂದು ಈಸಿಯಾಗಿ ಸಿಕ್ಕಿರೋ ಸಸ್ಪೆಕ್ಟ್ನ ಬಿಡಬಾರ್ದಿತ್ತು. ಸರ್, ನನ್ನ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತಿದೆ. ಆದರೂ ಕೂಡ ಯಾಕೆ ಈ ಥರ ಮಾಡ್ತೀರಾ ಸರ್? ಅದಷ್ಟೇ ಅಲ್ಲದೆ ಅವ್ನ ID ಪ್ರೂಫು, ಡ್ರೈವಿಂಗ್ ಲೈಸೆನ್ಸ್ನ ತಗೊಂಡೇ ಕಳಿಸಿರೋ ಸರ್ ಅವನ್ನ. ಅವ್ರ ಮೇಲೆ ಏನೂ ತಪ್ಪಿಲ್ಲ ಅಂತ ನನಗನ್ನಿಸ್ತಿದೆ ಸರ್. ಬಿಡು ಗೆಳೆಯ, ಈಗೇನಾಯಿತು? ಯಾಕೆ ಈಗ ಟೆನ್ಷನ್ ಆಗ್ತಾ ಇದ್ದೀರಾ? ಅವ್ರು ಮಾಡೋದು ಮಾಡಲಿ. ಕರೆಕ್ಟಾಗಿತ್ತು ಅಂದರೆ ಅವ್ರು ಹೊರಡ್ತಾರೆ. ಹೇಳಿ ಸರ್, ಎಲ್ಲಿದ್ರೆ ಏನು ನಡೀತು ಅಂತ. ಹೇಳಿ ಸರ್, ಎಲ್ಲಿದ್ರೆ ಏನು ನಡೀತು ಅಂತ. ಸುಂದರ್ ನನ್ನ ಕರೆದ ಸರ್. ಭಯ ಪಡಿಸ್ಬೇಕು ಅಂತಲೇ ಹೋದೆ ಸರ್. ಆದರೆ ಅಲ್ಲಿ ನನಗೂ ಮುಂಚೆ ಜಗನ್ ಬಂದಿದ್ದ ಸರ್. ಶಾಕ್ ಆಗೋಯ್ತು ಸರ್, ಸುಂದರ್ ನಿಮ್ಮನ್ನು ಕರೆದಿದ್ರಾ? ತಗೋ ಕುಡಿ. ಯಾಕೆ ನಿನ್ನ ಹತ್ರ ಹೇಳಿಲ್ವಾ? ಜಗನ್ ಬಾಟ್ಲು ಫೋಟೋ ತೆಗೆದು ಸುಂದರಿ ಕಳಿಸ್ಬಿಟ್ಟ ಸರ್. ಹೇಳಿ, ಕಂಟಿನ್ಯೂ ಮಾಡಿ ಸರ್. ಸುಂದರ್ ಅಲ್ಲಿಗೆ ಬಂದರು ಸರ್. ಹಾಂ ಹೇಳಿ, ಹೇಳಿ ಸರ್. ಬಂದ ಕೂಡಲೇ ಕಿರ್ಚೋದಕ್ಕೆ ಶುರು ಮಾಡ್ದ ಸರ್. ಏನು ಮಾಡ್ತಿದ್ದೀರಾ ನೀವು? ಸ್ವಲ್ಪ ಸೀರಿಯಸ್ನೆಸ್ ಇಲ್ವಾ? ಯಾರು ಹೇಳಿದ್ದು ಕೇಳಲಿಲ್ಲ. ಜಗನ್ ಕೂಡ ಕೇಳ್ದ, ಯಾರ ಮೇಲಾದ್ರೂ ಸಂದೇಹ ಇದೆಯಾ ಅಂತ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಸರ್? ಗೊತ್ತಿರೋ ಭಯ ಪಡ್ತಾನೆ. ಇದ್ಯಾರು ಗೊತ್ತಿಲ್ದಿರೋ ಮಾಡಿರೋದು. ಏನಾಯ್ತು ಅಂತ ಗೊತ್ತಿಲ್ಲ. ಹೇಳಿ ಸರ್. ಕೈಲಿ ಪಿಸ್ತೂಲು, ಗನ್ನು. ಹೇಳಿ ಸರ್. ಆಮೇಲೆ ಗನ್ನು. ಆಮೇಲೆ ಏನು ನಡೀತು? ಹೇಳಿ ಸರ್. ಆಮೇಲೆ ಜಗನ್ ಸುಟ್ಬಿಡ ಸರ್. ಗನ್ ಕೆಳಗಾಕೋ, ನೇಳ ಮಾತು ಕೇಳು. ಸರ್, ಅನ್ಅಫಿಷಿಯಲ್ ಆಗಿ ಬಂದಿದ್ದೀವಿ, ಸ್ವಲ್ಪ ಫಾಸ್ಟ್ ಆಗಿ ಮಾಡಿ. ಹೇಳಿ ಫಾದ್. ಸರ್, ಎವ್ರಿಥಿಂಗ್ ಇಸ್ ಕ್ಲಿಯರ್ ಸರ್. ಕನ್ಫರ್ಮಾ? ಯಾ ಸರ್, ಎಲ್ಲ ಹೇಳ್ತಾರೆ ಸರ್. ಓಕೆ, ಸ್ಪಾಟಿಂದ ಹೊರಟ್ಬಿಡಿ. ಓಕೆ. ಸರ್, ಎಲ್ಲನೂ ಕರೆಕ್ಟಾಗಿ ಇದೆಯಲ್ಲ ಸರ್? ಮತ್ತೆ ಮತ್ತೆ ಇದನ್ನೇ ಯಾಕೆ ಸರ್ ಹೇಳ್ತಿದ್ದಾರೆ? ಎಲ್ಲದರಿಂದ ಒಂದು ಕಾರಣ ಇದೆ ಸರ್. ಅವರೇ ಹೇಳೋದಕ್ಕೆ ಕೇಳಿದ್ದು. ನೋ ಪ್ರಾಬ್ಲಮ್ ಸರ್. ಇನ್ಮೇಲೆ ನನ್ನ ಕೇಸಲ್ಲಿ ಯಾರೋ ತಲೆ ಇಡಬಾರ್ದು ಸರ್. ಏನು ಸಮಸ್ಯೆ ಇಲ್ಲ ಗೆಳೆಯ, ನೀವು ಹೋಗಿ ನಾನು ನೋಡ್ಕೊತೀನಿ.